ಜೊತೆಗೆ ಅದರ ಟಾರ್ಗೆಟ್ಗಳು ಕೂಡ ನೋಡಿ ಎಲ್ಲವೂ ಹೇಗಿದೆ ಅಂತಂದ್ರೆ ಪಾಕ್ ಸೇನಾ ಪೋಸ್ಟ್ ನಲ್ಲಿ 7 ಜನ ಉಗ್ರರು. ಇನ್ನೇನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಪಾಕಿಸ್ತಾನದಿಂದ? 7 ಉಗ್ರರನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಭಾರತೀಯ ಸೇನೆ ಉಗ್ರ ನೆಲೆಗಳನ್ನ, ಉಗ್ರ ಅಡಗುತಾಣಗಳನ್ನ ಉಡಾಯಿಸ್ತಾ ಇದ್ರೆ ನಮ್ಮ ಜನಸಾಮಾನ್ಯರ ಮೇಲೆ, ನಮ್ಮ ದೇವಸ್ಥಾನಗಳ ಮೇಲೆ, ಮಸೀದಿಗಳ ಮೇಲೆ ದಾಳಿಯನ್ನ ಮಾಡ್ತಾ ಇರುವಂತದ್ದು ಪಾಕಿಸ್ತಾನ. ಭಾರತದ ಸೇನೆಯಿಂದ ಪಾಕಿಸ್ತಾನದ ಸೇನಾ ಪೋಸ್ಟ್ ಧ್ವಂಸ. ಆ ಸೇನಾ ಪೋಸ್ಟ್ ನಲ್ಲಿ ಸೈನ್ಯದಲ್ಲಿ ಇರಬೇಕಾದವ್ರು ಇರಲಿಲ್ಲ, ಅಥವಾ ಅವರ ಸೈನ್ಯದಲ್ಲಿ ಇರುವಂತವರ ಭಾಗದಲ್ಲಿ ಉಗ್ರರೇ ಇದ್ದಾರೇನೋ. 7 ಜನ ಉಗ್ರರನ್ನ ಉಡಿಸ್ ಮಾಡಲಾಗಿದೆ. ಸೇನಾ ನೆಲೆನೂ ಉಗ್ರರಿಗೆ ಅಡಗುತಾಣ, ಮಸೀದಿಗಳು ಉಗ್ರರಿಗೆ ಅಡಗುತಾಣ, ಇಡೀ ದೇಶವೇ ಉಗ್ರರಿಗೆ ಅಡಗುತಾಣವನ್ನ ಒದಗಿಸ್ತಾ ಇರೋದ್ರಿಂದಾಗಿ ಪಾಕಿಸ್ತಾನದಿಂದ ಬೇರೆ ನಿರೀಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಪಾಕಿಸ್ತಾನದಲ್ಲಿ 9 ಕಡೆಗಳಲ್ಲಿ ಏನು ಸ್ಟ್ರೈಕ್ ಮಾಡ್ತು ಭಾರತ, 9 ಸ್ಟ್ರೈಕ್ಗಳು ಕೂಡ ನಡೆದಂತದ್ದು ಅದೆಲ್ಲವೂ ಉಗ್ರರ ಅಡಗುತಾಣಗಳು. ಹೌದು, ನೋಡೋದಿಕ್ಕೆ ಮನೆಗಳು, ಮಸೀದಿಗಳಾಗಿದ್ರು ಕೂಡ ಒಳಗ ನಡೀತಾ ಇದ್ದಂಥದ್ದು ಏನಲ್ಲಿ, ಅಲ್ಲೆಲ್ಲವೂ ಕೂಡ ಕುಖ್ಯಾತ ಉಗ್ರರು, ಮಾಸ್ಟರ್ ಮೈಂಡ್ಗಳು. ಎಸ್, ಫ್ಲೈಟ್ ಹೈಜಾಕ್ ನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಂತ ಸಹೋದರ, ಜೊತೆಗೆ ಈ ಹಿಂದೆ ಆಗಿದ್ದಂತ 26/11 ಅಟ್ಯಾಕ್ ನಲ್ಲಿ ಪಾತ್ರ ವಹಿಸಿದ್ದವರು, ಇವರೆಲ್ಲರ ಸಹಚರರು, ಸ್ನೇಹಿತರು ಎಲ್ಲರೂ ಕೂಡ ಇದ್ರು. ಬಹುಶಃ ಸರಿಯಾದಂತ ಮಾಹಿತಿ ಇದುವರೆಗೂ ಕೂಡ ನಮಗೆ ಬರ್ತಾ ಇಲ್ಲ. ಪಾಕಿಸ್ತಾನ ಹಂಚಿಕೊಳ್ಳೋದಿಲ್ಲ. ಕೆಲವೊಂದು ಮೂಲಗಳಿಂದ ಬಂದಿರುವಂತ ಮಾಹಿತಿಗಳನ್ನಷ್ಟೇ ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ಪೂರ್ಣವಾಗಿ ಯಾವ ಉಗ್ರರಿದ್ರು, ಎಷ್ಟು ಜನ ಇದ್ರು ಅನ್ನುವಂತ ಡೀಟೇಲ್ಸ್ ಇದುವರೆಗೂ ಕೂಡ ಲಭ್ಯವಾಗ್ತಾ ಇಲ್ಲ ನಮಗೆ. ಯಾಕಂದ್ರೆ ಪಾಕಿಸ್ತಾನ ಹೇಳೋದೇನು, ಪಾಕಿಸ್ತಾನದ ಸೇನಾಧಿಕಾರಿಗಳು, ಅಲ್ಲಿನ ಪ್ರಮುಖರು ಆ ಉಗ್ರರ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗ್ತಾರೆ ಅಂದ್ರೆ ಲೆಕ್ಕ ಹಾಕಿ ಇನ್ನು ಅವರಿಂದ ನಾವು ಬೇರೆ ಉತ್ತರವನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ಪಾಕಿಸ್ತಾನ ಸುಳ್ಳು ಮೇಲೆ ಸುಳ್ಳು ಹೇಳ್ಕೊಳ್ತಲೇ ಬರ್ತಾ ಇದೆ. ಆದರೆ ಪ್ರತಿ ಬಾರಿಯೂ ಕೂಡ ಅದರ ಸುಳ್ಳಿನ ತೆರೆ ನಮ್ಮ ಕಣ್ಣೆದುರಿಗೆ ಬರ್ತಾ ಇರುವಂತದ್ದು. ನೀವು ಹೇಳಿದಾಗೆ ಪೂಂಚ್ ನಲ್ಲಿ ನಾಗರಿಕರನ್ನ ಗುರಿಯಾಗಿಸಿ ಮತ್ತೆ ದಾಳಿ ಮಾಡಲಾಗ್ತಾ ಇದೆ. ಪಾಕ್ ದಾಳಿಯ ಸಿಸಿ ಕ್ಯಾಮೆರಾದ ದೃಶ್ಯ ಲಭ್ಯವಾಗಿದೆ. ಪೂಂಚ್ ಮೇಲೆ ಆಗಿರುವಂತಹ ದಾಳಿ ನೋಡಿ. ಪೂಂಚ್ ಭಾಗದಲ್ಲಿ ಪಾಕ್ ನಡೆಸಿರುವಂತಹ ದಾಳಿ, ಪಾಕ್ನ ದುಷ್ಕೃತ್ಯ ಯಾವ ರೀತಿಯಾಗಿದೆ, ನಾಗರಿಕರನ್ನ ಹೇಗೆ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದಕ್ಕೆ ಸಾಕ್ಷ್ಯ ಸಮೇತವಾಗಿ ತೋರಿಸ್ತಾ ಇದ್ದೀವಿ. ಇದು ಸಿಸಿಟಿವಿ ಫುಟೇಜ್. ಮೇ 7ನೇ ತಾರೀಕು 2025 ನಡೆದಿರುವಂತಹ ದಾಳಿ ಕ್ಯಾಮೆರಾದಲ್ಲಿ ಸರಿಯಾಗಿರುವಂತಹ ದೃಶ್ಯ ಇದು. ನಿಮಗೆ ಸ್ಪಷ್ಟವಾಗಿ ಯಾಕೆ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಒಂದು ಸಿಸಿಟಿವಿ ಫುಟೇಜ್, ಅದಾದ ನಂತರ ಅಟ್ಯಾಕ್ ಆದ ನಂತರದಲ್ಲಿ ಧೂಳು ಹಾಗೆ ಬೆಂಕಿ ಕಾಣಿಸ್ಕೊಳ್ತಾ ಇರೋದ್ರಿಂದ ನಿಮ್ಗೆ ಸ್ಪಷ್ಟವಾಗ್ತಾ ಇಲ್ಲ. ಬಟ್ ಅಟ್ಯಾಕ್ ಆದ ನಂತರದಲ್ಲಿ ಹೇಗೆ ಕಾಣಿಸ್ತಾ ಇದೆ ನೋಡಿ. ಆ ಮನೆ ಛಿದ್ರವಾಗಿ ಹೋಗಿದೆ. ಮನೆಯ ಮೇಲೆ ನಡೆದಿರುವಂತಹ ಶೆಲ್ ದಾಳಿ ಸಿಸಿಟಿವಿ ಫುಟೇಜ್ ನಲ್ಲಿ ಸ್ವಲ್ಪ ಮಸ್ಕಾಗಿ ಕಾಣಿಸ್ತಾ ಇದೆ ನಿಮಗೆ, ಧೂಳೆಲ್ಲ ಆವರಿಸಿರೋದ್ರಿಂದ. ಬಟ್ ಆಫ್ಟರ್ ಎಫೆಕ್ಟ್ ಯಾವ ರೀತಿಯಾಗಿದೆ ಅನ್ನೋದನ್ನ ನೀವು ಸ್ಪಷ್ಟವಾಗಿ ನೋಡ್ಬೋದು. ಮನೆ ಮೇಲೆ ಶೆಲ್ ದಾಳಿ ಆದ ನಂತರದಲ್ಲಿ ಅವಶೇಷಗಳು ಉಳಿದಿದೆ. ಬಟ್ ಅಲ್ಲಿ ಮನೆಯಲ್ಲಿ ವಾಸವಿದ್ರೆ ಏನು, ಈ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯವಾಗಬೇಕಿದೆ. ಇವ್ಯಾಕ್ಯುವೇಟ್ ಮಾಡಿದ್ದಾರೆ ಅನ್ನೋದು ನಿಜ. ಯಾಕಂದ್ರೆ ಯಾವಾಗ ಆಪರೇಷನ್ ಸಿಂಧೂರ್ ನಡೀತೋ, ಉಗ್ರ ನೆಲೆಗಳ ಮೇಲೆ ಭಾರತೀಯ ಸೇನೆ ದಾಳಿಯನ್ನ ನಡೆಸ್ತೋ, ಅದಾದ ಮೇಲೆ ನಮ್ಮ ನಾಗರಿಕರ ಮೇಲೆ ಶೆಲ್ ದಾಳಿಗಳನ್ನ ಮಾಡ್ತು ಪಾಕಿಸ್ತಾನ. ಹಾಗಾಗಿಯೇ ಪಾಕಿಸ್ತಾನ ಎಸ್ಕಲೇಟ್ ಮಾಡಿದ್ದಕ್ಕೆ ಈಗ ಪಾಕಿಸ್ತಾನದ ಹೃದಯ ಭಾಗಕ್ಕೆ ನುಗ್ಗಿ ಹೊಡೆಯುವಂತಹ ಒಂದು ಕೃತ್ಯಕ್ಕೆ ನಮ್ಮ ಸೇನೆ ಮುಂದಾದದ್ದು. ಯಾಕಂದ್ರೆ ಅವ್ರ ಕಡೆಯಿಂದ ಎಸ್ಕಲೇಷನ್ ಆದದ್ದು, ಅದಕ್ಕೆ ಉತ್ತರ ಕೊಡ್ಲೇಬೇಕಾಗಿದೆ. ಯಾಕಂದ್ರೆ ನಮ್ಮ ನಾಗರಿಕರನ್ನ ಗುರಿಯಾಗಿಸ್ಕೊಂಡು ಈ ರೀತಿ ಶೆಲ್ ದಾಳಿಯನ್ನ ಮಾಡ್ತಾ ಇದೆ ಹೇಳಿ ಪಾಕಿಸ್ತಾನ. ಹಾಗಾಗಿ ಅದಕ್ಕೆ ಉತ್ತರವನ್ನ ಕೊಡಲಾಗ್ತಾ ಇದೆ. ನಾವು ನೋಡ್ತಾ ಇರುವಂತಹ ಈಗಿನ ದೃಶ್ಯ ಏನಿದೆ, ಇದು ಮೇ 7ನೇ ತಾರೀಕು ನಡೆದಂತಹ ಒಂದು ಘಟನೆ. ಪಾಕಿಸ್ತಾನದಿಂದ ನಡೆದಂತಹ ಶೆಲ್ ದಾಳಿಗೆ ಆ ಮನೆಗಳು ಛಿದ್ರಾಗಿದೆ, ಮನೆಯಲ್ಲಿರುವಂತಹ ವಸ್ತುಗಳು ಛಿದ್ರಾಗಿದೆ. ಪೂಂಚ್ನಲ್ಲಿ ಪಾಕ್ನಿಂದ ನಡೆದಂತಹ ದುಷ್ಕೃತ್ಯಕ್ಕೆ ಸಾಕ್ಷಿ ಇದು. ರಣಹೇಡಿಯ ಆಟ ಒಂದೊಂದಾಗಿ ಬಯಲಾಗ್ತಾ ಇರುವಂತದ್ದು. ಕಾಶ್ಮೀರವನ್ನ, ಜಮ್ಮುವನ್ನ ಹೇಳೋದೇನೋದು. ಇನ್ನು ಕೆಟ್ಟರೂ ಕೂಡ ಪಾಕಿಸ್ತಾನಕ್ಕೆ ಬುದ್ಧಿ ಬಂದಿಲ್ಲ. ಜಮ್ಮುವಿನ ಹಲವು ಕಡೆ ಪಾಕಿಸ್ತಾನ ದಾಳಿಯನ್ನ ಮಾಡಿದೆ. ಶೆಲ್ ದಾಳಿಗೆ ಮನೆಗಳಿಗೆ ಹಾನಿ ಆಗ್ತಾ ಇದೆ. ಉರಿ ಸೆಕ್ಟರ್ ಅಪ್ಡೇಟ್ಸ್ಗಳು ಬರ್ತಾ ಇದೆ. 10ಕ್ಕೂ ಹೆಚ್ಚು ಮನೆಗಳು ಧ್ವಂಸವಾಗಿದೆ ಅಂತ ನಮ್ಮ ಪ್ರತಿನಿಧಿ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಅನ್ನೋದಾಗಿ ನೋಡೋಣ. ಸೆಕ್ಟರ್ನಲ್ಲಿ TV9 ಇದೆ, ನಾವು ನಿಮಗೆ ತೋರಿಸ್ತೀವಿ. ಈಗ ನೀವು ಅಂಗಡಿ ನೋಡ್ಬೋದು, ಇದು ಸಂಪೂರ್ಣ ನಾಶವಾಗಿದೆ. ಕಳೆದ ರಾತ್ರಿ ಪಾಕಿಸ್ತಾನ ನಡೆಸಿದ ಶೆಲ್ ದಾಳಿಯಿಂದಾಗಿ ಅಂಗಡಿ ಸಂಪೂರ್ಣ ನಾಶವಾಗಿದೆ. ಇಲ್ಲಿ ನೋಡ್ಬೋದು, ಅಲ್ಲಿ ನೋಡಿ ಭಾರೀ ಶೆಲ್ಲಿಂಗ್ ನಡೆದಿದೆ. TV9 ಟೀಮ್ ಇಲ್ಲಿಂದಲೇ ನಿಮಗೆ ಮಾಹಿತಿ ನೀಡುತ್ತಿದೆ. ಉರಿ ಮತ್ತು ಉತ್ತರ ಕಾಶ್ಮೀರದ ಕುಪ್ವಾರ ಸೇರಿದಂತೆ ಹಲವೆಡೆ ಪಾಕಿಸ್ತಾನ ಶೆಲ್ಲಿಂಗ್ ದಾಳಿ ನಡೆಸಿದೆ. ಈ ಬಗ್ಗೆ ಮಾಹಿತಿಗಳನ್ನು ನಿಮಗೆ ನೀಡುತ್ತಿದ್ದೇವೆ. ಇದು ಬಾರಾಮುಲ್ಲಾ ಉರಿ ರಾಷ್ಟ್ರೀಯ ಹೆದ್ದಾರಿ. ನೀವು ನೋಡ್ಬೋದು, ಅಂಗಡಿಯಲ್ಲಿದ್ದ ಜ್ಯೂಸ್ ಬಾಟಲ್, ಹಣ್ಣುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಇಲ್ಲಿ ನೋಡಿ, ಕಸದ ಬುಟ್ಟಿಗಳು ಕೂಡ ನಾಶವಾಗಿದೆ. ಇಲ್ಲಿ ಕಾಮಗಾರಿ ನಡೆಯುತ್ತಿತ್ತು, ಇಲ್ಲಿಯೂ ಕೂಡ ಹಾನಿಯಾಗಿದೆ. ಪಾಕಿಸ್ತಾನ ನಿರಂತರ ಶೆಲ್ ದಾಳಿ, ಫೈರಿಂಗ್ ಮಾಡುತ್ತಿದೆ. ಹೀಗಾಗಿ ಇಲ್ಲಿನ ಜನರು ಬಂಕರ್ಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಇಲ್ಲಿ ನೋಡಿ, ಪಾಕಿಸ್ತಾನ ನಡೆಸಿದ ಶೆಲ್ ದಾಳಿಯ ಪರಿಣಾಮವಾಗಿ ಅಂಗಡಿ ನಾಶವಾಗಿದೆ.
ನೀವೀಗ ನೋಡ್ಬೋದು ಮತ್ತೊಂದು ಅಂಗಡಿ ಮೇಲೆಯೂ ಶೆಲ್ ದಾಳಿ ನಡೆದಿದೆ. ಉರಿ ಸೆಕ್ಟರ್ನಲ್ಲಿ ಅಪಾರ ಪ್ರಮಾಣದಲ್ಲಿ ಕದನ ವಿರಾಮ ಉಲ್ಲಂಘನೆ ನಡೆಯುತ್ತಿದೆ. ಜಮ್ಮುವಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಯುತ್ತಿದೆ. ಇಲ್ಲಿ ಪರಿಸ್ಥಿತಿ ಹೇಗಿದೆ ನೋಡ್ಬೋದು ನೀವು. ಇಲ್ಲಿನ ನಿವಾಸಿಗಳು ಸುರಕ್ಷಿತ ಸ್ಥಳಕ್ಕೆ ತೆರಳಿದ್ದಾರೆ. ಇಲ್ಲಿ ನೋಡಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ. ಕಳೆದ ರಾತ್ರಿ ಪಾಕಿಸ್ತಾನ ಪೋಸ್ಟ್ನಿಂದ ಶೆಲ್ಲಿಂಗ್ ಹಾಗೂ ಆರ್ಟಿಲರಿ ಗನ್ಗಳಿಂದ ನಿರಂತರ ದಾಳಿ ನಡೆಸಿದೆ. ಇದು ಅಂಗಡಿಗಳ ಪ್ರದೇಶವಾಗಿದ್ದು ಕೆಳಗೆ ಮನೆ ಇದೆ. ದಾಳಿ ಬಳಿಕ ಜನರು ಇಲ್ಲಿಂದ ಓಡಿ ಹೋಗಿದ್ದಾರೆ. ಇದನ್ನು ನಾವು ನಿಮಗೆ ತೋರಿಸ್ತೇವೆ. ಇದು ಮನೆಯಾಗಿದೆ. ನಿರಂತರವಾಗಿ ಶೆಲ್ಲಿಂಗ್ ದಾಳಿಯಾಗಿದೆ. ನಮ್ಮ ಕ್ಯಾಮ್ರಾಮ್ಯಾನ್ ತೋರಿಸಿದ್ದಾರೆ ನೋಡಿ. ಮನೆಯಲ್ಲಿ ಯಾರೂ ಇಲ್ಲದೆ ಬಿಕೋ ಎನ್ನುತ್ತಿದೆ. ಇದು ಉರಿ ಸೆಕ್ಟರ್ನಲ್ಲಿಯ ಸದ್ಯದ ಪರಿಸ್ಥಿತಿ. ನಾವು ಉರಿ ಸೆಕ್ಟರ್ನಲ್ಲಿ ಪಾಕ್ ನಡೆಸುತ್ತಿರುವ ಶೆಲ್ ದಾಳಿ ತೋರಿಸ್ತಿದ್ದೇವೆ. ಇದಕ್ಕೆ ಭಾರತ ಸೇನೆ ಕೂಡ ಪ್ರತ್ಯುತ್ತರ ನೀಡಿದೆ. ಈ ಕುರಿತ ಪ್ರತ್ಯಕ್ಷ ವರದಿಯನ್ನು TV9 ನಿಮ್ಮ ಮುಂದಿಟ್ಟಿದೆ. ಕ್ಯಾಮ್ರಾಮ್ಯಾನ್ ಇರ್ಫಾನ್ ಕುರ್ಷಿ, TV9 ಲೈನ್ ಆಫ್ ಕಂಟ್ರೋಲ್, ಉರಿ.